ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಯಾರೋ ಒಬ್ಬರು ಕಾಲ್ ಮಾಡಿದರು. ಅವ್ರಿಗೆ ಗರ್ಭಕೋಶದಲ್ಲಿ 2 ಮಕ್ಕಳಿದೆ, ಒಂದು ಮಗು ಸತ್ತೋಗಿದೆ, ಇನ್ನೊಂದು ಮಗು ಚೆನ್ನಾಗಿದೆ, ಆ ಸತ್ತಿರೋ ಮಗು ಗೆಡ್ಡೆ ಥರ ಆಗಿದೆ ಅಂತ ಹೇಳಿ ನನಗೆ ಫೋನ್ ಮಾಡಿದರು. ನನಗೆ ಈಗ ಇರೋ ಮಗು ಚೆನ್ನಾಗಿ ಉಳಿಯುತ್ತಾ, ಆ ಮಗು ಬದುಕುತ್ತಾ ಅಂಥೇಳಿ. ನನಗನ್ನಿಸ್ತು ಕೆಲವೊಂದು ದೋಷಗಳಿಂದ ಈ ರೀತಿ ಆಗ್ತಾ ಇದೆ. ಅವಳಿ ಜೋಳಿ ಮಕ್ಕಳಾಗ್ತು, ಖುಷಿ ಬಂತು, ಆದರೆ ಒಂದು ಮಗು ಸತ್ತೋಗಿದೆ ಅಂತ ಹೇಳ್ತಾರೆ, ಒಂದು ಮಗು ಬದುಕಿದೆ ಅಂಥೇಳಿ. ಅಂದರೆ ಇನ್ನೊಂದು ಬದುಕಿರೋ ಮಗು ಡೆಲಿವರಿ ಆಗೋವರೆಗೂ ಆ ಸತ್ತೋಗಿರೋ ಹೆಣ ಒಳಗಡೆನೇ ಇರಬೇಕು, ಅದನ್ನು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. 2 ಅವಳಿ ಜೋಳಿ ಮಕ್ಕಳು, ಗರ್ಭದಲ್ಲೇ ಒಂದು ಮಗು ಸತ್ತೋಗಿದೆ, ಒಂದು ಮಗು ಇದೆ ಚೆನ್ನಾಗಿದೆ. ಈಗ ಸತ್ತೋಗಿರೋ ಹೆಣನ ಒಳಗಡೆ ಸತ್ತೋಗಿರೋ ಮಗುನ ತೆಗಿಯೋಕ್ಕಾಗಲ್ಲ, ಯಾಕೆಂದರೆ ಬದುಕಿರೋ ಮಗು ತೊಂದರೆ ಆಗುತ್ತೆ. ಹಾಗಾದರೆ ಡೆಲಿವರಿ ಆಗೋ ಚೆನ್ನಾಗಿರೋ ಮಗು ಡೆಲಿವರಿ ಆಗೋವರೆಗೂ ಆ ಸತ್ತೋಗಿರೋ ಮಗು ಜೊತೆಲೇ ಇರಬೇಕು. ಅದು ಒಳಗಡೆ ಕೊಳಿತಾ ಹೋಗುತ್ತೆ ತಾಯಿ ಗರ್ಭದಲ್ಲಿ. ಅದನ್ನು ಕೊಳಿದನೇ ಇನ್ನೊಂದು ಮಗುಗೂ ತೊಂದರೆ ಆಗಬಾರ್ದು ಅನ್ನೋದಾಗಿದ್ದರೆ ಏನು ಮೆಡಿಸಿನ್ ಕೊಡ್ತಾರೆ ಡಾಕ್ಟ್ರು ತಾಯಿಗೆ ಗರ್ಭದಲ್ಲಿ? ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋಣ. 2 ಮಕ್ಕಳು ತಾಯಿ ಗರ್ಭದಲ್ಲಿದೆ, ಒಂದು ಸತ್ತೋಗಿದೆಯಂತೆ, ಒಂದು ಬದುಕಿದೆ. ಈಗ ಸತ್ತೋಗಿರೋದು ಒಳಗಡೆ ಇದ್ದರೆ ಏನೂ ಲಾಭ ಇಲ್ಲ, ಬದುಕಿದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡುತ್ತೆ. ಸತ್ತೋಗಿರೋದು ಭೂಮಿಲಿ ಹೆಂಗೆ ಊತಾಕ್ಬಿಡ್ತೀವೋ ಹೆಣನ, ಹೇಗೆ ಸುಟ್ಟಾಕ್ಬಿಡ್ತೀವೋ ಹೆಣನ ನಾವು, ಹಾಗೆ ತಾಯಿ ಗರ್ಭದಲ್ಲಿ ಅದು ಸತ್ತಿರೋದೊಂದು ಶವ. ಅದು ಸುಮ್ಮನೆ ಇರಲ್ಲ, ದಿನ ಕಳೆದಂತೆ ಕೊಳಿತಾ ಹೋಗುತ್ತೆ, ಅದರಲ್ಲಿ ಇನ್ಫೆಕ್ಷನ್ಸ್ ಶುರುವಾಗುತ್ತೆ, ಬದುಕಿರೋ ಮಗುಗೆ ತೊಂದರೆ ಕೊಡ್ತಾ ಹೋಗುತ್ತೆ. ಇದರಿಂದ ಅಂಗವಿಕಲತೆಯು ಬರ್ಬೋದು ಬದುಕಿರೋ ಮಗುಗೆ. ಈಗ 2 ಅಬಾರ್ಷನ್ ಮಾಡಿಸ್ಬೇಕು, ಇಲ್ಲ ಆ ಒಂದು ಮಗುನ ಚೆನ್ನಾಗಿ ಡೆಲಿವರಿ ಆಗೋವರೆಗೂ ಸಂರಕ್ಷಣೆ ಮಾಡಬೇಕು. ಅಂದರೆ ಈ ಸತ್ತಿರೋಂಥ ಪಿಂಡ ಇದಕ್ಕೇನು ಮಾಡಬಾರ್ದು, ಡ್ಯಾಮೇಜು. ಆ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಈ ಮಗುನ ಬದುಕಿಸ್ಬೇಕು. ಇದು ಒಂದು ಚಾಲೆಂಜ್ ಜಾಬ್. ಈ ಥರದೊಂದು ಕೇಸು 100ಕ್ಕೆ ಬರ್ತದೆ. ಇದು ಅವಳಿ ಜೋಳಿ ಅಂತ ಒಂದು. ಇನ್ನೊಂದು ಕೇಸಲ್ಲಿ ಒಂದೇ ಮಗು ತಾಯಿ ಗರ್ಭದಲ್ಲಿದೆ, 3-4 ತಿಂಗಳು ಚೆನ್ನಾಗಿತ್ತು, 4ನೇ ತಿಂಗಳಿಗೆ ಅದು ಸತ್ತೋಯ್ತು ಒಳಗಡೆ. 4ನೇ ತಿಂಗಳಲ್ಲೇ ಮಗು ಸತ್ತೋಗಿರುತ್ತೆ, ಅಥವಾ 5ನೇ ತಿಂಗಳಿಗೆ ಸತ್ತೋಗ್ಬೋದು. ಒಳಗಡೆ ಸತ್ತ ಮೇಲೆ ತಾಯಿಗೆ ಹೆರಿಗೆ ನೋವು ಬರೋದಿಲ್ಲ. ಮಗು ಒಳಗಡೆ ಸತ್ತೋಗಿತ್ತು ಅಂದರೆ ಹೆರಿಗೆ ನೋವು ಬರೋದಿಲ್ಲ, ಮೂಮೆಂಟ್ಸ್ ಇಲ್ಲ, ಒದ್ದಾಡಲ್ಲ, ಚಲನವಲನಗಳು ಇಲ್ಲ ಗರ್ಭಕೋಶದಲ್ಲಿ ಮಗು. ಹೀಗಾಗಿ ಅವಳಿಗೆ ತಾಯಿ ಆದಂಥವಳಿಗೆ ಡೆಲಿವರಿ ಆಗೋ ಒಂದು ನೋವು ಬರೋದಿಲ್ಲ. ಇದು ಒಂದು ದೋಷ ಇರ್ತದೆ. ಡಾಕ್ಟ್ರ್ ಹೇಳಿದ್ರು, ಸ್ಕ್ಯಾನ್ ಮಾಡಿಬಿಟ್ಟು ಮಗು ಚೆನ್ನಾಗಿ ಮೂಮೆಂಟ್ ಇದೆ, ಚೆನ್ನಾಗಿದೆ, ತಲೆ ಚೆನ್ನಾಗಿದೆ, ಕೈಕಾಲು ಚೆನ್ನಾಗಿದೆ ಅಂಥೇಳಿ 5ನೇ ತಿಂಗಳವರೆಗೂ ಮಗು ಚೆನ್ನಾಗಿದೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿ ಮಗು ಮೂಮೆಂಟ್ ಚೆನ್ನಾಗಿದೆ. 6ನೇ ತಿಂಗಳಿಗೂ ಬಂತು ಮಗು, ಮಗು ಭಾಳ ಚೆನ್ನಾಗಿದೆ ಅಮ್ಮ, ಆರಾಮಾಗಿರಿ, ಏನಿಲ್ಲ, ನಾವು ತೊಗೊಳ್ಳೋ ಔಷಧಿನ ಕೊಟ್ಟಿರೋ ಔಷಧಿ ಕಂಟಿನ್ಯೂ ಮಾಡಿ. ಮಗುಗೆ ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ಸಪ್ಲಿಮೆಂಟ್ರಿ ಹೋಗ್ತಾ ಇರ್ತದೆ ತಾಯಿಗೆ ಗರ್ಭದಿಂದ ಮಗುಗೆ. ಔಷಧಿ ಬರ್ಕೊಟ್ಟಿರ್ತಾರೆ. 6 ತಿಂಗಳಿಗೋ 7 ತಿಂಗಳಿಗೋ ಸಡನ್ನಾಗಿ ಮಗು ಒಳಗಡೆ ಸತ್ತೋಗ್ಬಿಟ್ಟಿರ್ತದೆ. ನೋಡಿ, ಮಗು ಹುಟ್ಟ ಮೇಲೆ ಸಾಯೋದು ಒಂದಾರೆ, ತಾಯಿ ಗರ್ಭದಲ್ಲೇ ಸತ್ತೋಗುತ್ತೆ. ಕೆಲವು ಮಕ್ಕಳು ತಾಯಿ ಗರ್ಭದಲ್ಲೇ ಮಗು ಸತ್ತೋಗುತ್ತೆ ಅಂದರೆ ಆ ತಾಯಿ ಏನು ಕರ್ಮ ಮಾಡಿರ್ಬೇಕಾಗಾರೆ. ಗರ್ಭಕೋಶದಲ್ಲೇ ಮಗು ಸತ್ತೋಗಿದೆ ಅಂತಂದಮೇಲೆ ಆ ಗಂಡನ ವೀರ್ಯ ಎಂಥ ದೋಷ ಇರ್ತದೆ ಅಂದರೆ, ಯಾವ ವೀರ್ಯದ ದೋಷದಿಂದ ಮಗು ಒಳಗೆ ಸತ್ತಿದೆ ಅನ್ನೋದನ್ನು ಇವಾಗ ಭಾಳ ಚಿಂತನೆ ಮಾಡಬೇಕು. ಯಾವ ಕರ್ಮದಿಂದ ಗರ್ಭಕೋಶದಲ್ಲೇ ಮಗು ಸತ್ತೋಗಿದೆ ಅಂದರೆ ಆ ತಾಯಿ ಶಾಪ ಏನಿದೆ, ತಾಯಿ ಜಾತಕದಲ್ಲಿ ಏನು ದೋಷ ಇದೆ, ಅದನ್ನು ಭಾಳ ಚಿಂತನೆ ಮಾಡಬೇಕು. 5-6 ತಿಂಗಳು ಮಗು ಚೆನ್ನಾಗಿತ್ತು ಹೊಟ್ಟೆಯೊಳಗೆ, 7ನೇ ತಿಂಗಳಿಗೆ ಡೆಲಿವರಿ ಆಗ್ಬೋದು ಅಂತ ಹೇಳ್ತಿರೋ, ಆದರೆ 7ನೇ ತಿಂಗಳು ಡೆಲಿವರಿ ಆಗಲಿ ಮಗುನೇ ಸತ್ತೋಯ್ತು. 7ನೇ ತಿಂಗಳಲ್ಲಿ ಮಗು ಸತ್ತಿರೋ ಮಗುನ ತೆಗೆದು ಈಚೆಗೆ, ಸತ್ತೋಗಿರೋ ಮಗನ ಹೊರಗೆ ಡೆಲಿವರಿ ಮಾಡ್ತಾರೆ. ಹಾಗಾದರೆ
7 ತಿಂಗಳ ತನಕ ಚೆನ್ನಾಗಿದ್ದು 7 ತಿಂಗಳು ಆದ ತಕ್ಷಣ ಮಗು ಸತ್ತೋಯ್ತು ಅಂದರೆ ಆ ಮಗು ಜಾತಕ ದೋಷನ, ತಾಯಿ ಜಾತಕ ದೋಷನ, ಅಥವಾ ತಂದೆ ವೀರ್ಯದ ದೋಷದ ಅಂತ ನೋಡಬೇಕು. ಆ ಗಂಡನ ವೀರ್ಯದಲ್ಲಿರೋ ದೋಷನ ಅಂತ ನೋಡಬೇಕು. ಇನ್ನೊಂದು, ಇದು ತಾಯಿ ಗರ್ಭದೊಳಗೆ ಆಗುವಂಥದ್ದು. ತಾಯಿ ಗರ್ಭವನ್ನು ಬ್ರಹ್ಮಾಂಡ ಅಂತ ಕರೀತಾರೆ. ಆ ಬ್ರಹ್ಮಾಂಡದಲ್ಲಿ ಪಿಂಡಾಂಡ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ಗರ್ಭೋಪನಿಷತ್ತಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಯಾಕೆ ಮಗು ಸತ್ತೋಗುತ್ತೆ ಗರ್ಭದಲ್ಲಿದ್ದಾಗಲೇ ಅಂಥೇಳಿ, ಒಂದು ಅವಳಿ ಜೋಳಿ ಮಕ್ಕಳಲ್ಲಿ ಒಂದು ಮಗು ಸತ್ತೋಗಿದೆ, ಇನ್ನೊಂದು ಮಗು ಹೊಟ್ಟೆ ಒಳಗೆ ಅದು ತಾಯಿ ಗರ್ಭದಲ್ಲೇ ಇದೆ. ಎರಡನೇದು ತಾಯಿ ಗರ್ಭದಲ್ಲಿ 6 ತಿಂಗಳು 7 ತಿಂಗಳು ಚೆನ್ನಾಗಿತ್ತು, 7ನೇ ತಿಂಗಳು ಸತ್ತೋಯ್ತು, ಒಂದೇ ಮಗು ಇದೆ. ಮೂರನೇದು ಮಗು ಚಲನವಲನ ಇಲ್ಲವೇ ಇಲ್ಲ, ಆದರೆ ಬದುಕಿದೆ, ಮೂಮೆಂಟ್ಸ್ ಇಲ್ಲ. ಮಗುಗೆ ಒದ್ದಾಡೋದು, ಮೂಮೆಂಟ್ ಆಗೋದು ತಾಯಿಗೆ ಸ್ಪಂದಿಸ್ತಿಲ್ಲ, ಆದರೆ ಮಗು ಬದುಕಿದೆ, ಉಸಿರಾಡ್ತಿದೆ ಗರ್ಭದಲ್ಲಿ, ಆದರೆ ಮಗುನಲ್ಲಿ ಯಾವುದೇ ರೀತಿ ಚಲನವಲನ ಇಲ್ಲ. ಇದೊಂಥರ ವಿಶೇಷವಾದಂಥ ತಾಯಿ ಗರ್ಭದಲ್ಲೇ ಇರುವಂಥ ಮಗುವಿನ ವಿಶೇಷತೆ. 4ನೇದು, ಎಲ್ಲ ಇದೆ, ಏನೇನು ಚೆನ್ನಾಗಿ ಬೆಳೀತಾ ಇದೆ ಅಂದ ತಕ್ಷಣ ಪಟ್ಟಂತ ಗರ್ಭಪಾತ ಆಗಿಬಿಡ್ತದೆ, ಆ ಮಗುನೇ ಹೊರಗೆ ಬಂದುಬಿಡುತ್ತೆ. ಅದು ಗರ್ಭಪಾತ ಆಗ್ಯಾನಂದರೆ ಸತ್ತಿರೋದೇ ಹೊರಗೆ ಬಂತು ಅಂತೇಳಿ. ಈ 4 ದೋಷಗಳು ಇತ್ತೀಚೆಗೆ ಹೆಂಗಸರಲ್ಲಿ ಭಾಳ ಕಾಡ್ತಾ ಇದೆ. ಅದಕ್ಕೆ ಎಷ್ಟೋ ಜನ ಗರ್ಭ ಧರಿಸ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಇವಾಗ. ಅಯ್ಯೋ, ಗರ್ಭದಲ್ಲಿ ಮಗು ಸತ್ತೋಗ್ಬಿಟ್ಟಿರುತ್ತೋ ಏನೋ ಗೊತ್ತಿಲ್ಲ, ಅಥವಾ ಅದಕ್ಕೆ ಅಂಗವಿಕಲತೆ ಇದೆಯೋ ಏನೋ ಗೊತ್ತಿಲ್ಲ. ಮಗು ಚೆನ್ನಾಗಿದೆ ಅಂತ ಹೇಳ್ತಾರೆ, ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ ಅಂತಾರೆ, ಆದರೆ ಹೊರಗೆ ಬಂದ ಮೇಲೆ ಮಗುಗೆ ಸತ್ತೋಗ್ಬಿಡುತ್ತೆ. 4ನೇದು, ಮಗು ಒಳಗಡೆ ಚೆನ್ನಾಗಿತ್ತು, ಆದರೆ ಹುಟ್ಟ ಮೇಲೆ ಅಂಗವಿಕಲತೆ ಬಂದುಬಿಡ್ತು, ಕೈ ಸರಿಯಿಲ್ಲ, ಕಾಲು ಸರಿಯಿಲ್ಲ, ತಲೆ ದಪ್ಪ, ವಿಚಿತ್ರವಾದ ಅಂಗ. ಯಾತಕ್ಕೆ ಈ ರೀತಿ? ತಾಯಿ ಗರ್ಭದಲ್ಲಿ ಅವಳಿ ಜೋಳಿ ಮಕ್ಕಳಿದೆ, ಒಂದು ಮಗು ಸತ್ತೋಗಿದೆ ಒಳಗಡೆ, ಇನ್ನೂ ಡೆಲಿವರಿನೇ ಆಗಿಲ್ಲ, ಇನ್ನೊಂದು ಮಗು ಬದುಕಿದೆ. ಯಾಕೆ ಕಾರಣ? ಎರಡನೇದು, ಮಗು ಚೆನ್ನಾಗಿದೆ, ಬೆಳೀತಾ ಇದೆ, 6 ತಿಂಗಳಾಯಿತು, ಹೊಟ್ಟೆಯೊಳಗೆ ಸತ್ತೋಗ್ಬಿಡುತ್ತೆ, ಸತ್ತಿರೋ ಹೆಣ್ಣನ್ನೇ ಡೆಲಿವರಿ ಮಾಡ್ತಾರೆ. 3ನೇದು, ಮಗು ಓಡಾಡ್ತಿದ್ದೆ, ಮಗು ಬದುಕಿದೆ, ಆದರೆ ಚಲವಲನ ಇಲ್ಲ, ಚಲನವಲನ ಅಂದರೆ ಮೂಮೆಂಟ್ಸ್ ಇಲ್ಲ. 4ನೇದು, ಮಗುಗೆ ಅಂಗವಿಕಲತೆ ಎದ್ದು ಕಾಣ್ತಾ ಇದೆ, ಗರ್ಭಕೋಶದಲ್ಲಿ ಗೊತ್ತಾಗ್ತದೆ ಅದು ಅಂಗವಿಕಲತೆ, ಬ್ರೈನ್ ದಪ್ಪ ಇದೆ ರೀ, ತಲೆ ದಪ್ಪ ಇದೆ ರೀ, ಹಾಗಿದೆ ಹೀಗಿದೆ, ಮತ್ತು ಒಂದು ಕೈ ಉದ್ದ ಇದೆ, ಒಂದು ಕೈ ತುಂಡ ಇದೆ, ಅಥವಾ ಒಂದು ಕಾಲು ಸರಿ ಇಲ್ಲ, ಇನ್ನೊಂದು ಕಾಲು ಸರಿ ಇದೆ, ಅಂಗವಿಕಲತೆ ಇದೆ. ಈ 5ನೇದು, ಚೆನ್ನಾಗಿರೋ ಮಗುನೇ ಅಬಾರ್ಷನ್ ಆಗಿಬಿಡ್ತದೆ. ಈ ದೋಷಗಳು 5 ದೋಷಗಳು ಒಂದು ಗರ್ಭಿಣಿ ಸ್ತ್ರೀಗೆ ಕಾಡಿಸುತ್ತೆ. ಮೊದಲನೇದು, ಅವಳಿ ಜೋಳಿ ಮಕ್ಕಳು. ಯಾಕೆ ಒಂದು ಮಗು ಬದುಕಿದೆ, ಒಂದು ಮಗು ಸತ್ತೋಯ್ತು ಅಂದರೆ ಕರ್ಮ ಸಿದ್ಧಾಂತ ಪ್ರಕಾರ ಯಾವ ಹೆಂಗಸು ಪೂರ್ವ ಜನ್ಮದಲ್ಲಿ ಗಂಡ ಹೆಂಡತಿಗೆ ವಿಷ ಚೂರ್ಣ ಹಾಕಿ ಸಾಯಿಸಿರ್ತಾಳೋ, ಅಥವಾ ವಿಷ ಪ್ರಯೋಗ ಮಾಡಿದರೆ, ಮದ್ದು ಹಾಕಿದರೆ ಊಟದಲ್ಲಿ, ಅಂಥ ಹೆಂಗಸು ಸತ್ತಿಗೆ ಹುಟ್ಟಿದರೆ ಆ ಹೆಂಗಸು ಹೊಟ್ಟೆಯಲ್ಲಿ ಅವಳಿ ಜೋಳಿ ಮಕ್ಕಳು ಹುಡುತ್ತೆ, ಒಂದು ಮಗು ಸತ್ತೋಗ್ಬೋದು, ಇಲ್ಲ 2 ಸಾಯ್ಬೋದು. ಅದರಿಂದ ಪೂರ್ವ ಜನ್ಮದಲ್ಲಿ ದಂಪತಿಗಳಿಗೆ, ಇಲ್ಲಿ ಅರ್ಥ ಮಾಡ್ಕೋಬೇಕು, ಪೂರ್ವ ಜನ್ಮದಲ್ಲಿ ದಂಪತಿಗಳಿಗೆ ವಿಷ ಹಾಕಿದರೆ, ಊಟದಲ್ಲಿ ಮದ್ದು ಹಾಕಿದರೆ, ಈ ಜನ್ಮದಲ್ಲಿ ಅವಳಿ ಜೋಳಿ ಮಕ್ಕಳು ಜನ್ಮ ಕೊಡೋಕ್ಕೆ ರೆಡಿ ಇರ್ತಾಳೆ, ಆದರೆ ಒಂದು ಮಗು ಸತ್ತೋಗುತ್ತೆ ಹೊಟ್ಟೆ ಒಳಗೇ ಗರ್ಭದಲ್ಲೇ, ಇನ್ನೊಂದು ಮಗು ಬದುಕುತ್ತೆ, ಬಟ್ ಆ ಬದುಕಿದ ಮೇಲೆ ಡೆಲಿವರಿ ಆದಮೇಲೆ ಅದು ಕೂಡ ಉಳಿಯೋದಿಲ್ಲ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಇದು 1ನೇದು. 2ನೇದು, ಯಾಕೆ ಮಗು ಗರ್ಭಕೋಶದಲ್ಲಿ 5-6 ತಿಂಗಳು ಚೆನ್ನಾಗಿತ್ತು, ಮೂಮೆಂಟೆಲ್ಲ ಆಗ್ತಿತ್ತು, ಓಡಾಡೋದು ಮಾಡೋದೆಲ್ಲ ಗಮನಿಸ್ತಾ ಇತ್ತು ಆ ಗರ್ಭಿಣಿ ಸ್ತ್ರೀ, ಬಟ್ ಮಗು ಒಳಗಡೆ ಸತ್ತೋಗುತ್ತೆ 6ನೇ ತಿಂಗಳು 7ನೇ ತಿಂಗಳಿಗೆ. ಯಾಕೆ ಸತ್ತೋಯ್ತು ಅಂತಂದರೆ, ಪೂರ್ವ ಜನ್ಮದಲ್ಲಿ ಆ ಹೆಂಗಸು ಏನಾದರೂ ಬೆಳೆದಂಥ ಮಕ್ಕಳು, ಅಂದರೆ ಹಲ್ಲು ಬೀಳೋಕ್ಕೆ ಮುಂಚೆನೇ ಇರುವಂಥ ಮಕ್ಕಳನ್ನು 7 ವರ್ಷ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿದರೆ, ಈ ಜನ್ಮದಲ್ಲಿ ತಾಯಿ ಗರ್ಭದಲ್ಲಿ ಆ ಮಗು 6 ತಿಂಗಳು ಅಥವಾ 7ನೇ ತಿಂಗಳಲ್ಲೇ ಚೆನ್ನಾಗಿದ್ದ ಮಗು ಅಲ್ಲೇ ಸತ್ತೋಗುತ್ತೆ ಈ ಜನ್ಮದಲ್ಲಿ ಗರ್ಭಿಣಿಯಾದಾಗ. 3ನೇದು, ಮಗು ಚೆನ್ನಾಗಿದೆ, ಎಲ್ಲ ಇದೆ, ಆದರೆ ಮೂಮೆಂಟ್ಸ್ ಅಷ್ಟಿಲ್ಲ, ಓಡಾಡೋಗ್ತಿಲ್ಲ ಹೊಟ್ಟೆಲಿ, ಅಂದರೆ ಎಲ್ಲೋ ಒಂದು ಕಡೆ ನ್ಯೂನ್ಯತೆ, ಅಂಗವಿಕಲತೆ. ಪೂರ್ವ ಜನ್ಮದಲ್ಲಿ ಅಂಗವಿಕಲ ಮಕ್ಕಳಿಗೆ ಏನಾದರೂ ನಾವು
ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಆ ಮಗುವಿನ ಸಾಯೋ ಲೆವೆಲ್ಗೆ ತಂದಿತ್ತು ಅಂದರೆ ಅಂಗವಿಕಲರಿಗೆ ಈ ಜನ್ಮದಲ್ಲಿ ಮಗು ಒಳಗಡೆ ಚೆನ್ನಾಗಿದೆ, ಅಂಗವಿಕಲತೆಯಿಂದ ಬಂದುಬಿಡುತ್ತೆ, ಜನನ ಆಗುತ್ತೆ, ಅಥವಾ ಸತ್ತು ಹೋಗ್ಬೋದು, ಹೇಳಲಿಕ್ಕಾಗಲ್ಲ. 4ನೇ ವೆರೈಟಿ ಏನಪ್ಪ ಅಂತಂದರೆ, ಮಗು ಚೆನ್ನಾಗಿದೆ, ಓಡಾಡ್ತಿದೆ, ಎಲ್ಲ ಆಯಿತು, ಡೆಲಿವರಿ ಆಯಿತು. ಡೆಲಿವರಿ ಆದ ತಕ್ಷಣವೇ ಮಗು ಒಂದು ರೀತಿ ಏನು ವಿಕಾರ ರೂಪದಲ್ಲಿ ಹುಟ್ಬಿಟ್ಟಿರ್ತದೆ. ವಿಕಾರತೆ ಬರಲಿಕ್ಕೆ ಕಾರಣ ನಾವು ಪೂರ್ವಜನ್ಮದಲ್ಲಿ ಮಕ್ಕಳಿಗೆ ಕಾಯಿಸಿ ಬರೆ ಹಾಕೋದು, ಮಕ್ಕಳು ಕೋಲಲ್ಲಿ ಹೊಡೆಯೋದು, ಮಕ್ಕಳು ತುಂಬ ಹಿಂಸೆ ಕೊಡೋದು, ಮಕ್ಕಳನ್ನ ಹೆದರ್ಸೋದು ಬೆದರಿಸೋದು ಮಾಡಿ ಮಾಡಿ ಆ ಮಗುಗೆ ಹುಚ್ಚಿಡಿಸ್ಬಿಡ್ತಿದ್ರೆ, ನಾವು ಭಯ ಮಾಡಿದರೆ ಈ ಜನ್ಮದಲ್ಲಿ ವಿಕಾರ ರೂಪ ಜನನ ಆಗುತ್ತೆ. ಅಂಥ ಹೆಂಗಸಿಗೆ ಅಂಥ ಮಗು ಹುಡುತ್ತೆ. ಪೂರ್ವ ಜನ್ಮದಲ್ಲಿ ನಾವು ಬೇಕು ಅಂತಲೇ ಅಬಾರ್ಷನ್ ಮಾಡ್ಕೊಂಡಿದ್ರೆ, ಗರ್ಭಪಾತ ಆಗಲಿಂತ ಔಷಧಿ ತೊಗೊಂಬಿಟ್ಟಿದ್ರೆ ಅಥವಾ ಡಾಕ್ಟರ್ ಹತ್ರ ಹೋಗಿ ಗರ್ಭಪಾತ ಮಾಡಿಸ್ಕೊಂಬಿಟ್ಟಿದ್ರೆ ಈ ಜನ್ಮದಲ್ಲಿ ಮಗು ಯಾವುದೋ ಒಂದು ತಿಂಗಳಲ್ಲಿ ಗರ್ಭಪಾತ ಆಗೋಗುತ್ತೆ, ತಕ್ಷಣ ಅಬಾರ್ಷನ್ ಆಗಿಬಿಡ್ತದೆ. ಇದೆಲ್ಲ ಒಂದು. ಹಾಗಾದರೆ ಪೂರ್ವ ಜನ್ಮದಲ್ಲಿ ಗಂಡ ಹೆಂಡರಿಗೆ ನಾವೇನಾದ್ರು ಊಟದಲ್ಲಿ ವಿಷ ಹಾಕಿ ಅಥವಾ ಮದ್ದು ಹಾಕಿ ಸಾಯಿಸಿದರೆ ಅವರು ಬೇತಾಳವಾಗಿ ಹುಡ್ತಾರಂತೆ, ಬೇತಾಳ ದೋಷಕ್ಕೆ ಸಿಕ್ಕಾಕೊಳ್ಳುತ್ತೆ. ಮತ್ತು ಮಗುಗೆ ನಾವು 7.5 ವರ್ಷ ಮಗುಗೆ ತುಂಬ ಊಟದಲ್ಲಿ ವಿಷ ಹಾಕೋದು ತೊಂದರೆ ಕೊಡೋದೆಲ್ಲ ಮಾಡಿದರೆ ಪಿಶಾಚಿಯಾಗಿ ಬರ್ತದಂತೆ. ಆಮೇಲೆ ಕ್ರೂರವಾಗಿ ಹಿಂಸೆ ಕೊಡೋದು, ರಾಕ್ಷಸತನದಲ್ಲಿ ಹೊಡೆಯೋದು ಬಡಿಯೋದು, ಬರೆ ಹಾಕೋದು, ಉಗಿಯೋದು, ಹೊಡೆಯೋದು, ಮನೆಯಿಂದ ಹೊರಗೆ ಹಾಕೋದು, ಊಟ ಕೊಡದೆ ಹಿಂಸೆ ಕೊಡೋದು, ಈ ಥರ ಮಕ್ಕಳಿಗೆ ನಾವು ಮಾಡಿದರೆ ರಾಕ್ಷಸ ರೂಪದಲ್ಲಿ ಬಂದು ಪೀಡಿಸುತ್ತಂತೆ. ವಿಷ ಜಂತುಗಳು, ವಿಷ ಅಂದರೆ ಕ್ರಿಮಿಕೀಟಗಳಿಂದ ಊಟ ಬಡಿಸಿ ವಿಷ ಅಳಸಣ್ಣ ಕೊಡೋದು, ಅಳಸೋಗರ ಪದಾರ್ಥ ಮಕ್ಕಳು ಕೊಡೋದು, ಅಳಸೋಗರ ಪದಾರ್ಥಗಳನ್ನು ಯಾರಿಗಾರ ತಂದೆ ತಾಯಿಗಳಿಗೆ ಅತ್ತೆ ಮಾವದಿರಿಗೆ ಈ ಥರದ್ದೆಲ್ಲ ಕೊಡ್ತಾಯಿತ್ತು ಅಂತಲೇ ಈ ಸರೀಸೃಪಗಳು ಹಾವಿನ ರೂಪದಲ್ಲಿ ಬಂದು ಒಂದು ರೀತಿ ಮಗುವಿನ ವಿಚಿತ್ರವಾಗಿ ಕಾಣೋ ಹಾಗೆ, ವಿಚಿತ್ರವಾಗಿ ಸಾಯೋ ಹಾಗೆ ಮಾಡುತ್ತಂತೆ. ಅದರಿಂದ ಯಾವ ಹೆಂಗಸು ಪೂರ್ವ ಜನ್ಮದಲ್ಲಿ ಇದೆಲ್ಲ ದೋಷ ಮಾಡ್ತಾಳೆ, ಯಾವ ಹೆಂಗಸು ಅತ್ತೆ ಮಾವದಿರು ನೋಡ್ಕೊಳ್ಳಲ್ಲ, ಹಿಂಸೆ ಕೊಟ್ಟು ಅವ್ರು ಊಟದಲ್ಲಿ ವಿಷ ಹಾಕೋದು ಮದ್ದಾಕಿ ಸಾಯಿಸಿದರೆ ಅವಳಿಗೆ ಈ ಜನ್ಮದಲ್ಲಿ ಅವಳಿಗೆ ಅಂಗಹೀನ ಮಕ್ಕಳು, ವಿಚಿತ್ರ ಅಂಗಜನನ ಮತ್ತು ಮುಟ್ಟುಬಾಳೆ ಮೈ ಪೂರ್ತಿ ರೋಗದಲ್ಲಿರೋ ಮಕ್ಕಳು ವಿಷಪೂರಿತವಾಗಿ ಬದುಕುತ್ತೆ. ಔಷಧಿ ದಿನ ತೊಗೋತಾ ಇದ್ದಾರೆ ಅಂದರೆ ವಿಷ ತೊಗೋತಾ ಇದ್ದಾರೆ ಅಂತ ಅರ್ಥ. ನಾವು ದಿನ ಔಷಧಿ ಮಾತೆ ನುಂಗ್ತಾ ಇದ್ದೀವಿ ಅಂದರೆ ವಿಷ ಒಳಗೆ ಹೋಗ್ತಿದೆ ಅಂತ ಅರ್ಥ. ಈ ಥರ ದೋಷಗಳು ನಾವು ಮಾಡಿರ್ತೀವಿ ಓದ್ ಜನ್ಮದಲ್ಲಿ. ಎರಡನೇದು, ತಂದೆ ತಾಯಿ ಯಾರು ಸೇವೆ ಮಾಡಿಲ್ಲ ಅಂಥವ್ರಿಗೆ ಇಂಥ ಮಕ್ಕಳು ಹುಡ್ತಾರೆ. ಯಾವ ಗಂಡು ಮದುವೆ ಮುಂಚೆನೇ ಅಪ್ಪ ಅಮ್ಮದಿರು ಸೇವೆ ಮಾಡಲ್ವೋ ಅಥವಾ ಓದ್ ಜನ್ಮದಲ್ಲಿ ಅಪ್ಪ ಅಮ್ಮ ಸೇವೆ ಮಾಡದೆ ಬಂದಿದ್ದರೆ ಈ ಜನ್ಮದಲ್ಲಿ ಇಂಥ ಮಕ್ಕಳಿಗೆ ಜನ್ಮ ಕೊಡುವಂಥ ವೀರ್ಯ ಅವನಲ್ಲಿರ್ತದೆ. ವೀರ್ಯ ಹೆಂಗಸರ ಅಂಡಾಣುನಲ್ಲಿ ಈ ದೋಷ ಆದರೆ ಅದೇ ದೋಷ ಗಂಡನ ವೀರ್ಯಾಣದಲ್ಲಿರ್ತದೆ. ಆದರೆ ಇಂಥ ವೀರ್ಯಾಣು ಅಂಥ ಅಂಡಾಣು ಎರಡೂ ಸೇರಿದಾಗ ಇಂಥ ಮಕ್ಕಳು ಜನನ ಆಗತ್ತೆ ಅಂಥೇಳಿ ಭಾಗವತ, ಗರುಡ ಪುರಾಣ ಮತ್ತು ಪದ್ಮಪುರಾಣದಲ್ಲಿ ಈ ಒಂದು ಹೇಳುತ್ತೆ. ಮತ್ತು ಗರ್ಭೋಪನಿಷತ್ ಅಂತೇಳಿ ಆ ಗರ್ಭೋಪನಿಷತ್ತಲ್ಲಿ ಇವೆಲ್ಲ ವಿಚಾರಗಳೆಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ಒಂದು ಹೆಂಗಸು ಒಳ್ಳೆ ಮಗುಗೆ ಜನನ ಕೊಡಬೇಕು ಅಂದರೆ ಅವಳು ಪೂರ್ವ ಜನ್ಮದಲ್ಲಿ ಒಳ್ಳೆಯ ಸಂಸ್ಕಾರದಿಂದ ಪುಣ್ಯ ಪಡೆದಿರಬೇಕು. ಒಬ್ಬ ಗಂಡಸಿನ ವೀರ್ಯದಿಂದ ಮಗು ಉತ್ಪತ್ತಿ ಆಗಬೇಕು ಅಂದರೆ ಒಳ್ಳೆ ದೊಡ್ಡ ಮಹಾತ್ಮರು, ಜಗತ್ ವಿಖ್ಯಾತಿ ಆಗೋರು, ಲೋಕಕ್ಕೆ ಪ್ರಖ್ಯಾತ ಆಗುವಂಥ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತಂದರೆ ಅವನ ವೀರ್ಯದಲ್ಲಿ ಅಷ್ಟು ಶುದ್ಧತೆ ಇರಬೇಕು. ಅವನ ರಕ್ತ ವೀರ್ಯದಲ್ಲಿ ಅವನ ರಕ್ತದಲ್ಲಿ ಅಪ್ಪ ಅಮ್ಮನ ದೋಷ ಇರಬಾರ್ದು, ಅಪ್ಪ ಅಮ್ಮನ ಶಾಪ ಇರಬಾರ್ದು ಅಥವಾ ಗುರು ಶಾಪ ಇರಬಾರ್ದು. ಈ ಹೆಂಗಸರ ಜಾತಕದಲ್ಲಿ ಪೂರ್ವ ಜನ್ಮದಲ್ಲಿ ಅತ್ತೆ ಮಾವನ ದೋಷ ಇರಬಾರ್ದು, ಗುರುಶಾಪ ಇರಬಾರ್ದು, ಸರ್ಪದೋಷ ಇರಬಾರ್ದು. ಹೀಗೆ ಗೊತ್ತೋ ಗೊತ್ತಿಲ್ಲದೋ ನಾವು ಹಲವಾರು ತಪ್ಪುಗಳನ್ನು ಮಾಡಿಬಿಟ್ಟು ಈಗ ಹುಟ್ಬಿಟ್ಟಿದ್ದೀವಿ. ಈಗ ಹುಟ್ಟಾದ್ಮೇಲೆ ಮದುವೆ ಆಗಿದ್ದೀವಿ, ಮದುವೆ ಆದಮೇಲೆ ಇಂಥ ಮಕ್ಕಳಿಗೆ ಜನನ ಕೊಡುವಂಥ ಯೋಗ್ಯತೆಯನ್ನು, ಸರ್ಟಿಫಿಕೇಟನ್ನು ನಾವು ಪಡೆದಿರ್ತೀವಿ. ಇದ್ರಿಗೆ ನಾವು ಏನೂ ಮಾಡ್ಕೊಳಕ್ಕಾಗಲ್ಲ. ಯಾಕೆಂತಂದರೆ ಡಾಕ್ಟ್ರ್ ಕೈಲೂ ಇಲ್ಲ, ಇದೆಲ್ಲ ಅವನ ಇಚ್ಛೆ, ಭಗವಂತನ ಇಚ್ಛೆ. ಅದಕ್ಕೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವಾಗಲೂ ಒಳ್ಳೇದು ಮಾಡ್ತಿರ್ಬೇಕು. ಒಂದು ಗುರುಗಂಜಿ ಗಾತ್ರನೂ ಕೂಡ ಕೆಟ್ಟದ್ದು ನೆನೆಸಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಎಷ್ಟು ಕೆಟ್ಟದ್ದು ಮಾಡ್ತೀವೋ, ಎಷ್ಟು ಕೆಟ್ಟದ್ದು ನೆನೆಸ್ತೀವೋ ಅಷ್ಟೇ ರಕ್ತದಲ್ಲಿ ವೀರ್ಯದಲ್ಲಿ ಕಲ್ಮಶ ಆಗಿಬಿಟ್ಟು ಇಂಥ ಮಕ್ಕಳು ಜನ್ಮ ಕೊಟ್ಬಿಡ್ತೀವಿ ನಾವು. ಯಾವ ಹೆಂಗಸು
ಗರ್ಭಿಣಿ ಆಗಿದ್ದೀನಿ ಅಂತ ತಿಳಿದ ತಕ್ಷಣವೇ ಭಾಳ ಚಿಂತನೆ ಮಾಡಬೇಕು. ಯಾವ ಥರ? ನನ್ನ ಗರ್ಭದಲ್ಲಿ ಉಡೋ ಮಗು ಗರ್ಭದಲ್ಲೇ ಸಾಯಬಾರ್ದು, ನಾನು ಸತ್ತ ಮಗುಗೆ ಜನ್ಮ ಕೊಡಬಾರ್ದು, ನನ್ನ ಹೊಟ್ಟೆಲೋ ಮಗುಗೆ ಅಂಗವಿಕಲತೆ ಬರಬಾರ್ದು, ನನ್ನ ಹೊಟ್ಟೆಲೋ ಮಗುಗೆ ಪೂರ್ವಜನ್ಮದ ಪಿತೃಶಾಪಗಳಾಗಲಿ ಗುರುಶಾಪವಾಗಲಿ ಅಥವಾ ನಾನು ಊಟ ತಿಂಡಿಲಿ ಕೊಟ್ಟಂಥ ಮಾಟ ಮಂತ್ರ ತಂತ್ರ ಪ್ರಯೋಗ ದೋಷಗಳು ಎಲ್ಲ ದೋಷಗಳು ಈಗ ಉಡೋ ಮಗುಗೆ ತಟ್ಟಬಾರ್ದು ಅಂತಂದರೆ ಮೊದಲನೇ ತಿಂಗಳು ಗರ್ಭಿಣಿ ಅಂತ ಅನ್ನಿಸ್ದ ತಕ್ಷಣವೇ ಆ ಹೆಂಗ್ಸ್ ಏನು ಮಾಡಬೇಕು? ಪಂಚವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡಬೇಕು, ಪೂಜೆ ಮಾಡಬೇಕಂತೆ. ಏನು ಮಾಡಬೇಕು? ಈ ಗರ್ಭೋಪನಿಷತ್ತು ಗರ್ಭ ಸಂಹಿತೆ ಏನು ಹೇಳ್ತಾರೆ? ವಿಳ್ಯದಲ್ಲೇ ಅಡಿಕೆ ತೊಗೋಬೇಕು, ಒಂದು ತೆಂಗಿನಕಾಯಿ ಪೂರ್ಣ ಫಲ ತೆಂಗಿನಕಾಯಿ ತೊಗೊಂಡು ವಿಳ್ಯದಲ್ಲಿ ಅಡಿಕೆ ತೆಗೆದುಕೊಂಡು 5 ವೃಕ್ಷಗಳಿಗೆ ತಾಂಬೂಲ ಇಡಬೇಕಂತೆ. ಅರಳಿ ಮರ, ಅಶ್ವತ್ಥ ಮರ ಅಂತೀವಿ, ಬಿಲ್ವ ಮರ, ಬಿಲ್ಪತ್ರ ಮರ, ಶಮಿ ವೃಕ್ಷ, ಬನ್ನಿ ಮರ, ಔತಂಬರ ವೃಕ್ಷ, ಹತ್ತಿ ಹಣ್ಣಿನ ಮರ, ಬೇವಿನ ಮರ, ಈ 5 ವೃಕ್ಷಗಳಿಗೆ ಸತತವಾಗಿ ಇವತ್ತು ಒಂದು ವೃಕ್ಷಕ್ಕೆ ಹೋಗ್ಬಿಟ್ಟು ವಿಳ್ಯದಲ್ಲೇ ಅಡಿಕೆ ಒಂದು ತೆಂಗಿನಕಾಯಿ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡಿಬಿಟ್ಟು ಒಂದು ಮರಕ್ಕೆ ಇಡಬೇಕು, 108 ಪ್ರದಕ್ಷಿಣೆ ಮಾಡಬೇಕು. 2ನೇ ದಿನಕ್ಕೆ ಹೋಗಬೇಕು, ಇನ್ನೊಂದು ಮರಕ್ಕೆ ತಾಂಬೂಲ ಇಟ್ಟು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಇದೇ ಥರ 5 ದಿವಸ 5 ವೃಕ್ಷಗಳಿಗೆ ಇದನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲ ಒಂದೇ ಕಡೆ 5 ವೃಕ್ಷಗಳಿರ್ತದೆ ಪಂಚವಟಿಗೆ ಅಂತೇಳಿ. ಈ 5 ವೃಕ್ಷಗಳ ಒಂದೇ ಜಾಗದಲ್ಲಿತ್ತು ಅಂದರೆ 5ಕ್ಕೂ ಸಪ್ರೇಟಾಗಿ ಇಟ್ಬಿಟ್ಟು 5ಕ್ಕೂ ಸೇರಿಸಿ ಒಂದೇ ಸಲ 108 ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ರೆ ಮೊದಲನೇ ತಿಂಗಳು ಗರ್ಭಿಣಿ ಆದಾಗ ಇದು ಮಾಡಬೇಕು. ಆಗ ಈ ಥರ ದೋಷಗಳು ಬರೋದಿಲ್ಲಂತೆ. ತಾಂಬೂಲ ಇಟ್ಟು ಒಂದೊಂದು ಮರಕ್ಕೂ ತಾಂಬೂಲ ಇಟ್ಬಿಟ್ಟು ಪ್ರಾರ್ಥನೆ ಮಾಡೋದು ಯಾವ ಥರ ಅಂತಂದರೆ 5 ಸಲ ಓಂ ಹೇಳಬೇಕು. ಓಂ 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 5 ಬಾರಿ ಪ್ರಣವ ಮಂತ್ರ. ಬೇತಾಳಶ್ಚ ಪಿಶಾಚಶ್ಚ, ಬೇತಾಳ ಮತ್ತು ಪಿಶಾಚಿ, ಬೇತಾಳಶ್ಚ ಪಿಶಾಚಶ್ಚ ರಾಕ್ಷಸಶ್ಚ ಸರಿಸೃಪ. ಸರಿಸೃಪ ಅಂತಂದರೆ ಯಾವುದೋ ಹಾವು ಚೇಳು ಈ ಥರದ್ದೆಲ್ಲ ನಾವು ಮಾಡಿಬಿಟ್ಟಿರ್ತೀವಿ ಓದ್ ಜಮ್ನಲ್ಲಿ ವಿಷ ಹಾಕೋದು. ಸರಿಸೃಪ ಅಪಸರ್ಪಂತು ತೇ ಸರ್ವೇ ವೃಕ್ಷಾದಸ್ಮಾಚಿ ಆಜ್ಞೆಯ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಆ ತಾಂಬೂಲವನ್ನು ಆಯಾ ಮರದ ಬುಡದಕ್ಕೆ ಇಡಬೇಕು. ಈ 5 ವೃಕ್ಷಗಳಿಗೆ ಸಪ್ರೇಟಾಗಿ ತಾಂಬೂಲ ಇಡಬೇಕು. ವಿಳ್ಯದೆಲೆ ಅಡಿಕೆ ಒಂದು ತೆಂಗಿನಕಾಯಿ ಇಟ್ಟು ಈ ಮಂತ್ರ ಹೇಳಿ ಅದಕ್ಕೆ ತಾಂಬೂಲ ಇಟ್ಟು ಇದೇ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು. ಓಂ 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 5 ಬಾರಿ. ಬೇತಾಳಶ್ಚ ಪಿಶಾಚಶ್ಚ ರಾಕ್ಷಸಶ್ಚ ಸರಿಸೃಪ ಅಪಸರ್ಪಂತು ತೇ ಸರ್ವೇ ವೃಕ್ಷಾದಾಸ್ಮಾಜ್ಞ ಆಜ್ಞೆಯ. ವೃಕ್ಷಾದಾಸ್ಮಾಚಿ ಆಜ್ಞೆಯ ಅಂಥೇಳಿ ಈ ಒಂದು ಮಂತ್ರ ಹೇಳಿಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಒಂದೇ ಕಡೆ 5 ವೃಕ್ಷ ಇದ್ದರೂ ಪರವಾಗಿಲ್ಲ, ಭಾಳ ಒಳ್ಳೆಯದು. ಇಲ್ಲಾಂದರೆ ಒಂದೊಂದು ಕಡೆ ಒಂದೊಂದು ವೃಕ್ಷ ಇರ್ತದೆ, ಒಂದೊಂದು ದಿನ ಹೋಗ್ಬಿಟ್ಟು ತಾಂಬೂಲ ಇಟ್ಟು ಪ್ರದಕ್ಷಿಣೆ ಮಾಡ್ಕೊಂಡು ಬಂತು ಅಂದರೆ ಇನ್ಮೇಲೆ ಪೂರ್ವಜನ್ಮದ ಅತ್ತೆ ಶಾಪ, ಮಾವನ ಶಾಪ, ಊಟದಲ್ಲಿ ವಿಷ ಹಾಕಿರೋದು, ದಂಪತಿಗಳ ಶಾಪ, ಶಿಶುವಿಗೆ ಎದುರಿಸಿ ಬೆದರಿಸಿ ಮಾಡಿಸಿದ್ದು, ಶಿಶುಗಳಿಗೆ ಊಟದಲ್ಲಿ ವಿಷ ಹಾಕಿದ್ದು, ಪೂರ್ವಜನ್ಮದಲ್ಲಿ ಮಾಡಿದ್ದೆಲ್ಲ ದೋಷಗಳು ನಿವಾರಣೆಯಾಗಿ ಆ ಮಗುಗೆ ಸುಖವಾಗಿ ಜನನ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಗುತ್ತೆ. ಆ ಮಗು 9 ತಿಂಗಳು ಆರಾಮಾಗಿ ಚೆನ್ನಾಗಿ ಹೊಟ್ಟೆಲಿದ್ದು 9 ತಿಂಗಳಾದಮೇಲೆ ಪ್ರಪಂಚಕ್ಕೆ ಬರುತ್ತಂತೆ. ಅದಕ್ಕೆ 5 ಸಲ ಓಂ 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 ಬೇತಾಳಶ್ಚ ಪಿಶಾಚಶ್ಚ ರಾಕ್ಷಸಶ್ಚ ಸರಿಸೃಪ. ಸರಿಸೃಪ ಅಂತಂದರೆ ಸರಿಸೃಪಗಳು ಅಂತಂದರೆ ಹಾವು ಚೇಳು ಈ ಥರ ಅದನ್ನು ತೆಗೆದಂಥ ವಿಷಯನ ಪ್ರಾಶನ ಮಾಡಿದೆ. ಅಪಸರ್ಪಂತುತೆ ಸರ್ವೇ ವೃಕ್ಷಾದಾಸ್ಮಾಚಿ ಆಜ್ಞೆಯ ಅಂಥೇಳಿ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಮಾರ್ಚ್ 29, 30, 31ನೇ ತಾರೀಕು ಈ 3 ದಿವಸ ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಅಂದರೆ ಮರ್ಮ ಥೆರಪಿ ಮಾಡೋದು ಹೇಗೆ ಅನ್ನೋದನ್ನು ಕಲಿಸ್ತಾ ಇದ್ದೀನಿ ನಾನು. ಅಂದರೆ ಡಯಾಬಿಟೀಸು, BP, ಗ್ಯಾಸ್ ಟ್ರಬಲು, ಪೈಲ್ಸು, ಪಿಸ್ತುಲ, ಫಿಶರು, ಗರ್ಭಪಾತ ಆಗ್ತಿರೋದು, ಮಕ್ಕಳಾಗ್ತಿಲ್ಲ, ಮತ್ತು ಗಂಡಸಲ್ಲಿ ವೀರ್ಯಾಣು ದೋಷ, ವೀರ್ಯಾಣುದಲ್ಲಿ ದೋಷ ಇರ್ಬೋದು, ಹೆಂಗಸ ಅಂಡಾಣು ಮುಟ್ಟಿನ ಸಮಸ್ಯೆ ಇರ್ಬೋದು, ಕಿವಿ, ಗಂಟ್ಲು ಸಂಬಂಧಪಟ್ಟಂಥ ಕಾಯಿಲೆ, ಥೈರಾಯ್ಡು, ಈ ಥರದ್ದು ಎಲ್ಲಕ್ಕೂ ಕೂಡ ಔಷಧಿ ಇಲ್ಲದೇ, ಇಂಜೆಕ್ಷನ್ ಇಲ್ಲದೇ, ಟಾನಿಕ್ ಇಲ್ಲದೇ, ಆಪ್ರೇಷನ್ ಇಲ್ಲದೇ ನಾವೇ ಸ್ವತಃ ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿದ್ಯೆನ ಮರ್ಮ ವಿದ್ಯೆ ಅಂತಾರೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ 3 ದಿವಸ.
ಮನೆಗೊಬ್ಬ ವೈದ್ಯರಾಗಬೇಕು ಅಂತ ಆಸೆ. ನೀವೇ ವೈದ್ಯರಾಗಿಬಿಟ್ರೆ ನೀವು ಕಾಯಿಲೆ ನೀವೇ ಕ್ಯೂರ್ ಮಾಡ್ಕೋಬೋದು, ಮನೆ ಮಂದಿಗೆಲ್ಲ ನೀವು ಕಾಯಿಲೆ ಕ್ಯೂರ್ ಮಾಡ್ಬೋದು. ಮತ್ತು ಒಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ನೀವೇ ಎಲ್ರಿಗೂ ಔಷಧಿ ಇಲ್ಲದೆ ಆಪ್ರೇಷನ್ ಇಲ್ಲದೆ ಎಲ್ರಿಗೂ ಕೂಡ ಟ್ರೀಟ್ ಮಾಡ್ಬೋದು. ಇದು ಸಾವಿರಾರು ವರ್ಷದ ವಿದ್ಯೆ. ಇದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಆಸ್ಪತ್ರೆ ಖರ್ಚು ಮಾಡೋದು ಉಳಿಯುತ್ತದೆ, ಸಾವಿರಾರು ರೂಪಾಯಿ ಮೆಡಿಷನ್ಸ್ಗೆ ಹಾಕೋದನ್ನು ಕೂಡ ದುಡ್ಡು ಉಳಿಯುತ್ತೆ. ಇದನ್ನೆಲ್ಲ ಉಳಿಸ್ಬೇಕು ಅಂತಾದರೆ ಈ ಒಂದು ಕೋರ್ಸ್ನ ನೀವು ಕಲ್ತ್ಕೋಬೇಕು. ಅದಕ್ಕೆ ಮನೆಗೊಬ್ಬ ವೈದ್ಯನಾಗಬೇಕು ಅಂತಂದರೆ ಔಷಧಿ ಇಲ್ಲದಿರೋಂಥ ವೈದ್ಯ, ಔಷಧಿ ಕೊಡದೇ ಇರೋಂಥ ವೈದ್ಯ, ಆ ಥರ ವೈದ್ಯನಾಗಬೇಕು ಅಂತಂದರೆ ಈ ಮರ್ಮ ವಿದ್ಯೆ ಕಲಿಬೇಕು. 29, 30, 31 ಮಾರ್ಚ್ 3 ದಿವಸ ನನ್ನ ಜೊತೆಲೇ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇದೆ. ನಾವು ವಸತಿ ಕೊಡ್ತೀವಿ, ಊಟ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ ಮತ್ತು ಟ್ರೈನಿಂಗ್ ಕೊಟ್ಟು ಈ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಇನ್ನೊಂದು, ಈ ವಿದ್ಯೆ ಕಲಿಕೆ ಬಂದರೆ ಮರ್ಮ ಥೆರಪಿ ಕ್ಲಾಸಲ್ಲಿ ಒಂದು ಫ್ರೀಯಾಗಿ ಒಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ, ಲಯ ಯೋಗ ಅಂತೇಳಿ. ಹಠಯೋಗದಲ್ಲಿ ಇದೊಂದು ಯೋಗ. ಲಯ ಅಂದರೆ ನಾಶ ಮಾಡುವಂಥದ್ದು. ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನೆಲ್ಲ ನಾವೇ ಸ್ವತಃ ದಿನನಿತ್ಯ ಅದನ್ನು ನಾಶ ಮಾಡೋದು, ಲಯ ಮಾಡೋದು, ಸುಟ್ಟು ಹಾಕೋದು ಯಾವಾಗೆ ಅನ್ನೋದನ್ನು ನಾನು ಆ ಬೇಸಿಕ್ ಕಾನ್ಸೆಪ್ಟ್ಸನ್ನು ನಾನು ಈ ಕ್ಲಾಸಿಗೆ ಬಂದವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಮರ್ಮ ಥೆರಪಿ ಬಂದರೆ, ಮರ್ಮ ವರ್ಕ್ಶಾಪಿಗೆ ಬಂದರೆ ಲಯ ಯೋಗ ಫ್ರೀ. ಈ ರೀತಿ ಒಂದು ಕೋರ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, ಆ ವೆಬ್ಸೈಟಿಗೆ ಲಾಗಿನ್ ಆಗಿ ಈ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. workshop.lakshmisrinivas.in ಅಂತ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಲಾಗಿನ್ ಆಗಿ ನೀವು ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ನಮ್ಮ ಆಫೀಸಿಗೆ ಫೋನ್ ಮಾಡಿ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಟ್ವಿಟರ್ ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬರ್ಬೋದು. ಇನ್ನೂ ಸಲ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು ನಡೆಯೋ ಈ ವರ್ಕ್ಶಾಪ್ ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಕ್ಲಾಸ್ಗೆ ನಾನು ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕನ್ನು ನೀವು ಫೋಟೋ ತೊಗೊಂಡು ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.